ಯೂತ್ ಕಾಂಗ್ರೆಸ್ ಸ್ವಲ್ಪ ಸುಮ್ಮನೆ ಇರಿ. ಯೂತ್ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಮಹತ್ವದ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಬಹುಪಾಲು ನಾಯಕರು ಭಾಗಿಯಾಗಿದ್ದರು. ಅದರಲ್ಲೂ ಮುಖ್ಯವಾಗಿ ರಾಮ್ಜಿ ಯೋಜನೆಯನ್ನು ವಿರೋಧಿಸಿ ನರೇಗಾ ಯೋಜನೆಯನ್ನ ಮತ್ತೆ ಮರುಸ್ಥಾಪಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು. ಮುಖ್ಯಮಂತ್ರಿಗಳಿದ್ರು, 6 ತಿಂಗಳಾದ್ಮೇಲೆ ಸುರ್ಜೇವಾಲಾ ಅವರು ಬಂದಿದ್ರು, ಇನ್ನೊಂದಷ್ಟು ನಾಯಕರು ಇದ್ರು, ಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ರು. ಅಲ್ಲಿ ಗಾಂಧಿ ಅವರ ಘೋಷಣೆಗಳನ್ನು ಅತಿ ಹೆಚ್ಚು ಕೂಗಬೇಕಾಗಿತ್ತು ಆ ಕಾರ್ಯಕ್ರಮದ ಉದ್ದೇಶ ನೋಡಿದ್ರೆ. ಆದರೆ ಅಲ್ಲಿ ಇದ್ದಂತಹ ಬಹುಪಾಲು ಸಭ್ಯ ಯೂತ್ ಕಾಂಗ್ರೆಸ್ ಸದಸ್ಯರು, ಕೆಲವು ಪುಡಾರಿಗಳು, ಯೂತ್ ಕಾಂಗ್ರೆಸ್ನ ಪುಡಾರಿಗಳು ಏನು ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಯನ್ನು ನುಡಿತಿರುವಂಥದ್ದು ಮನೆಯಲ್ಲಿ ಹುಲಿ ಹೊರಗಡೆ ಇಲಿ ಅಂತ. ಕಲಬುರಗಿಯಿಂದ ಬೀದರ್ನಿಂದ ಚಾಮರಾಜನಗರದ ತನಕ, ಕೋಲಾರದಿಂದ ಕೊಡಗಿನ ತನಕ ಎಲ್ಲ ಕಡೆ ಡಿಕೆ ಅನ್ನೋ ಘೋಷಣೆಯನ್ನ ಕೂಗಿಸಿದ್ರೆ ಅದು ತಾಕತ್ತು, ಅದು ಹುಲಿಯಾತನ. ಅದಕ್ಕೆ ಕೆಲವ್ರಿಗೆ ಮಾತ್ರ ಹೌದೋ ಹುಲಿಯಾ ಅಂತಾರೆ. ಬದಲಾಗಿ ನಮ್ಮದೇ ಒಂದು ಚಿಕ್ಕ ಪ್ರಾಂತ್ಯ, ನಾವೇ 8-16 ಜನ, ಅದೇ ಸರಿಯಾಗಿ ಕನ್ನಡ ಮಾತಾಕ್ ಬರ್ದಿದ್ದಂಥವ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಲ್ಲ, ಕನ್ನಡ ಯಾಕ್ರಿ ನಮ್ಮ ಮೇಲೆ ಹೇರ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ದೊಡ್ಡ ಮನೆಯವರೊಬ್ಬರಿಗೆ ಹೊಡೆದು ಕೇಸ್ ಮಾಡಿಸ್ಕೊಂಡು ಜೈಲಿಗೆ ಸೇರಿದ್ರಲ್ಲ ಇಂಥವರು, ಮತ್ತೆ ಜೋಸೆಫ್ ಸ್ಟಾಲಿನ್ ಅವರನ್ನು ಮೀರಿಸುವಂತಹ ಮಹಾನ್ ಭಾಷಣಕಾರರು ಈಗೊಬ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಇಂಥವರೆಲ್ಲ ಸೇರ್ಕೊಂಡು ಅವರ ಟೀಮ್, ಯಾಕಂದ್ರೆ ವೇದಿಕೆ ಮೇಲಿದ್ದಂತಹ ನಾಯಕರೇ ಹೇಳ್ತಾರೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ಲಿಕ್ಕೆ ಬರ್ತಾರೆ, ಡಿಕೆ ಅಂತ ಘೋಷಣೆಗೆ ಹೋಗ್ತಾರೆ. ಅರೆ, ಯೂತ್ ಕಾಂಗ್ರೆಸ್ನ ಬಹುಪಾಲು ಜನಕ್ಕೆ ಅರ್ಥ ಆಗ್ಬೇಕಂದ್ರೆ ಯೂತ್ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಡಿಕೆ ಅಂತ ಕೂಗ್ಸೋದಲ್ಲ, ರಾಜ್ಯದ ಬಹುಪಾಲು ಕಡೆಗಳಿಂದ ಡಿಕೆ ಅನ್ನೋ ಘೋಷಣೆ ಮಾರ್ದನಿಸ್ಬೇಕು. ಯಾರೋ ಒಬ್ಬ ಗ್ರಾಮೀಣ ವ್ಯಕ್ತಿ, ಹಳ್ಳಿಗ ಹೌದೋ ಹುಲಿಯಾ ಅಂತಾನಲ್ಲ, ಆ ಥರ ಕೂಗಬೇಕು. ಅದು ಬಿಟ್ಟು ಇವರೇ ಒಂದು 8 ಜನ ಕಳಿಸ್ಕೊಡೋದು, ಡಿಕೆ ಅಂತ ಘೋಷಣೆ ಕೂಗಿಸುವಂಥದ್ದು ಸರಿ. ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರು ರಹಮಾನ್ ಖಾನ್ ಅವರಿದ್ದಾರೆ. ಈಗ ಘೋಷಣೆ ಕೂಗ್ದವರೇ ಯೂತ್ ಕಾಂಗ್ರೆಸ್ನವರು ಅಂತ ಗೊತ್ತಾದ ಮೇಲೆ ಅವರಿಗೆ ನೋಟಿಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಕೊಡಲ್ಲ. ಕಾರಣ ಏನು? ಅವರ ಟೀಮ್ ಯಾವುದು ಗೊತ್ತಾ? ಅದೇ ಪುಡಾರಿಗಳ ಗ್ಯಾಂಗ್. ನಾರಾ ಭರತ್ ರೆಡ್ಡಿ ಯಾವುದು ಮಹಿಳಾ ಪೊಲೀಸ್ ಅಧಿಕಾರಿ ಜೊತೆಯಲ್ಲಿ ಬೈದಿದ್ದು, ಅವರು ಕರ್ಫ್ಯೂ ವಿಧಿಸಿದಾಗ ಲಾಠಿ ಚಾರ್ಜ್ಗೆ ವಿರೋಧ ವ್ಯಕ್ತಪಡಿಸಿದ್ದು, ಇಲ್ಲಿ ಯಾರೋ ಪುಣ್ಯಾತ್ಮ KS ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದಿದ್ದು, ಇವ್ರದೆಲ್ಲ ಯಾವ ಟೀಮು? ಅದೇ ಟೀಮು ಅಲ್ಲಿ ಡಿಕೆ ಅಂತ ಘೋಷಣೆ ಕೂಗಿತ್ತು. ಸಿದ್ದರಾಮಯ್ಯ ಅವರಿಗೆ ಒಂದು ಅರ್ಥ ಆಗಬೇಕಾಗಿರುವಂಥದ್ದು, ಇಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು, ಯೂತ್ ಕಾಂಗ್ರೆಸ್ ಅನ್ನ ಕಡೆಗಣಿಸಿದ್ರು ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಸಿಂಪಲ್ 2 ಎಕ್ಸಾಂಪಲ್. ಅವರದ್ದೇ ಸಮಾಜದ ಕೆಲವರು ಯುವಕರು ಯುವತಿಯರು ಯೂತ್ ಕಾಂಗ್ರೆಸ್ನಲ್ಲಿದ್ದಾರೆ. ಒಬ್ಬ ಯುವತಿ ಇದೇ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂತಹ ಅತ್ಯಾಪ್ತ ರಾಜಕಾರಣಿಯ ಮಗಳು. ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಇರಬೇಕಾದ್ರೇನೆ DK ಶಿವಕುಮಾರ್ ನನ್ನ ತಂದೆ ಅಂತ ಹೇಳ್ಕೊತಾರೆ. ಅವರದ್ದೇ ಸಿದ್ದರಾಮಯ್ಯ ಅವರ ಸಮಾಜದ ಹೆಣ್ಣುಮಗಳು. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಯೂತ್ ಕಾಂಗ್ರೆಸ್ ಅನ್ನ ಕಡೆಗಣಿಸಿದ್ದಾರೆ ಅನ್ನೋದು ಒಂದಾದ್ರೆ, ಅವರದ್ದೇ ಸಮಾಜದ ನಾಯಕಿಯರನ್ನು ಬೆಳೆಸ್ತಿಲ್ವಾ ಅನುಮಾನ ಮೂಡುತ್ತೆ. ಇದಕ್ಕಿಂತಲೂ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಯಾರೋ ಕನ್ನಡ ಮಾತಾಡಕ್ ಬರ್ದಿರೋರು, ಭಾಷಣ ಮಾಡಕ್ ಬರ್ದಿರೋರು, ಇಂತಹ ಯೂತ್ ಕಾಂಗ್ರೆಸ್ನ ಕೆಲವರೇನಿದಾರಲ್ಲ, ಅವ್ರು ಅಲ್ಲದೆ ಕೆಲವರು ಉತ್ತಮರು ಇದ್ದಾರೆ. ಈಗ ಎಕ್ಸಾಂಪಲ್, ರಕ್ಷಾರಾಮಯ್ಯ ಅವರನ್ನ ವಿನಾಕಾರಣ ಯೂತ್ ಕಾಂಗ್ರೆಸ್ ಪೋಸ್ಟ್ ಇಂದ ಇಳಿಸಿದ್ದು DK ಶಿವಕುಮಾರ್ ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತಿರೋ ಸತ್ಯ. ಯಾಕೆ? ಆತ ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂತಹ ವ್ಯಕ್ತಿ. ಆ ವ್ಯಕ್ತಿಯ ಹೆಸರಲ್ಲೂ ಕೂಡ ಲಾಸ್ಟಲ್ಲಿ ರಾಮಯ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಇಳಿಸಿರಬಹುದು. ಇನ್ನೊಂದು, ಇದೇ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಹಲವು ವರ್ಷಗಳ ಕಾಲ ಬ್ಯೂರೋಕ್ರಾಟ್ ಆಗಿ ಅತ್ಯಂತ ಆತ್ಮೀಯರು ಅನಿಸಿಕೊಂಡಂತಹ ಅವರದ್ದೇ ಸಮಾಜದ ಅಧಿಕಾರಿಯೊಬ್ಬರ ಪುತ್ರ ಕೂಡ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕ್ಲೀನ್ ಹ್ಯಾಂಡ್. ಇವ್ರ್ಯಾರೋ ಈ ಚಪ್ಪರ್ಗಳ ತರ ಕೇಸುಗಳು ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದಿದಾರಲ್ಲ, ಅವ್ರ ತರ ಅಲ್ಲ. ಆ ವ್ಯಕ್ತಿ ಇತ್ತೀಚೆಗೆ ಅವರು ಕೂಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ
ನಾಮಿನೇಷನ್ ಮಾಡಿದ್ರು. ಕೊನೆ ಪಕ್ಷ ಬೆಂಬಲ ಘೋಷಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನು, ಎಲ್ಲ ಶಾಸಕರಿಗೆ ಫೋನ್ ಮಾಡಿ, ನೋಡ್ರಿ ನಮ್ಮ ಹುಡುಗ ಪಕ್ಕದಲ್ಲಿ ಸರ್ನೇಮ್ ಇದೆ, ಇಂಥದ್ದೇ ಇದೆ, ನೀವು ಅವರನ್ನು ಬೆಂಬಲಿಸಬೇಕು, ಅವರು ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿದ್ರು. ಯೂತ್ ಕಾಂಗ್ರೆಸ್ಸನ್ನು ಅವರು ಆ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಅದೇ ನಡುಮನೆಯಲ್ಲಿ ಕೂತ್ಕೊಂಡು ನಮ್ಮನ್ನ ಕಿಂಗು ಖಿಲಾಡಿ ಅಂತ ಘೋಷಣೆ ಕೂಗಿಸ್ಕೊಳ್ಳೋದಿದೆಯಲ್ಲ, ಆ ಥರ ಆ ಕೂಗೋದಕ್ಕೇನೆ ಪಾಪ 2 ವರ್ಷ ನೀನಾಗಪ್ಪ, 2 ವರ್ಷ ಅವರಾಗಪ್ಪ ಅಂತ ಅವರವರೇ ಹಂಚ್ಕೋತಾರೆ. ಯೂತ್ ಕಾಂಗ್ರೆಸ್ಸು ಮತ್ತು KPCC ಹೇಗಾಗ್ಬಿಟ್ಟಿದೆ ಅಂದರೆ DKPCC DK ಯೂತ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಸಾಕ್ಷಿ ಇದು ಸಂಬಂಧಪಟ್ಟ ಹೈಕಮಾಂಡ್ ಅಥವಾ ಶಿಸ್ತು ಪಾಲನಾ ಸಮಿತಿ. ಅದಕ್ಕೆ 4 ಕಾಣಿ ಮಾನ ಮರ್ಯಾದೆ ಇದ್ರೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡಬೇಕು. ಕೊನೆ ಪಕ್ಷ ಸಿದ್ದರಾಮಯ್ಯ ಅವರು ಕೊಡಿಸ್ತಾರಾ? ಅದಾಗತ್ತಾ? ಅವರದ್ದೇ ಸಮಾಜದ ಹುಡುಗರು ಯೂತ್ ಕಾಂಗ್ರೆಸ್ನಲ್ಲಿದ್ದಾರೆ. ಅವ್ರ ಸಮಾಜದ ಬೇಡ್ರಿ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಅಂತಹ ಯೂತ್ ಕಾಂಗ್ರೆಸ್ನ ಜನ ಯಾರಿದ್ದಾರೆ, ಯುವಕರು ಯಾರಿದ್ದಾರೆ, ಆ ದಂಡಿಗಾದರೂ ದೊಡ್ಡ ಬೆಂಬಲ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಅದಕ್ಕೆ ಅಲ್ಲಿ ಬಂದು ಡಿ ಕೆ ಅಂತ ಘೋಷಣೆ ಕೂಗ್ತಾರೆ. ಇದು 4 ಗೋಡೆಗಳ ಮಧ್ಯೆನೋ ಅಥವಾ ಬೆಂಗಳೂರಿನ ವ್ಯಾಪ್ತಿಗೋ ಕೂಗಿ ಗಂಟಲು ಹರಿದುಕೊಂಡು ಬಿಸಾಕುವಂಥದ್ದು ಅಥವಾ ಸಂಜೆ ಇನ್ನೊಂದು ಕಡೆ ಕೂತ್ಕೊಂಡು ಬೇರೆ ಕುಡ್ಕೊಂಡು ಆರಾಮಾಗಿ ಮುಗಿಸುವಂಥದ್ದಲ್ಲ. ರಾಜಕಾರಣ, ಮಾಸ್ ಲೀಡರ್ಶಿಪ್ ಅನ್ನುವಂಥದ್ದು ಯಾರೋ 8 ಜನಕ್ಕೆ ಹೇಳ್ಕೊಟ್ಟು ಕೂಗಿಸಿಕೊಳ್ಳುವಂಥದ್ದು ಅಲ್ಲವೇ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಸಿದ್ದರಾಮಯ್ಯ ಅವರು ಕೂಡ ಯೂತ್ ಕಾಂಗ್ರೆಸ್ ಕೂಡ ಮುಖ್ಯ ಅನ್ನೋದನ್ನು ಇನ್ನಾದರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಕೊನೆ ಪಕ್ಷ ಅವರ ಸಮಾಜದವರನ್ನು ಅಥವಾ ಅಲ್ಪಸಂಖ್ಯಾತ ಹುಡುಗರನ್ನು, ಹಿಂದುಳಿದ ಹುಡುಗರನ್ನು ಅಥವಾ ದಲಿತ ಸಮಾಜದ ಹುಡುಗರನ್ನು ಬೆಂಬಲಿಸಿ ಅವರಿಗೆ ಪಟ್ಟ ಕಟ್ಟುವಂಥದ್ದು ಯೂತ್ ಕಾಂಗ್ರೆಸ್ನಲ್ಲಿ ಮಾಡದೆ ಹೋದರೆ ಇದು ಮುಂದುವರಿಯುತ್ತೆ. ಈಗ ಜಸ್ಟ್ ಘೋಷಣೆ ಕೂಗಿದ್ದಾರೆ, ನಾಳೆ ರಾಮಕೃಷ್ಣ ಹೆಗ್ಡೆ ಅವ್ರಿಗಾದಂತಹ ಅಪಮಾನವನ್ನು ಇವ್ರು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕಮೆಂಟ್ ಮಾಡಿ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟೊತ್ತಾಗಿದ್ದೀರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು, ಸುಮ್ಮನೆ ಇರಿ. ಎಲ್ಲ ಸ್ವಲ್ಪ ಸೈಲೆಂಟಾಗಿ ಕೇಳಿ. ಈಗ ಸೈಲೆಂಟಾಗಿ ಕೇಳಿ. ಓಕೆ.